ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಜರ್ನಿ ಮಾಡ್ತಾ ಇರ್ತೀರ. ಹೌದು, ಫಾರೆಸ್ಟ್ ಏರಿಯಾದಲ್ಲಿ ಜರ್ನಿ ಮಾಡಬೇಕಿದ್ರೆ ಹುಷಾರಾಗಿ ಜರ್ನಿ ಮಾಡಿ. ಅಂದರೆ ಇತ್ತೀಚಿನ ದಿನದಲ್ಲಿ ನಡೆದಂಥ ಘಟನೆಗಳನ್ನ ನೆನಪು ಮಾಡ್ಕೊಂಡ್ರೆ ತುಂಬಾ ಭಯ ಕೂಡ ಆಗುತ್ತೆ. ಫ್ಯಾಮಿಲಿ ಒಂದು ಕಡೆ, ಟ್ರಾವೆಲಿಂಗ್ ಒಂದು ಕಡೆ, ಈ ಥರ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಿನ್ನೆ ನಡೆದಂಥ ಒಂದು ವಿಷಯದ ಬಗ್ಗೆ ನಾನು ತಿಳ್ಸೋಕ್ಕೆ ಬಂದಿದ್ದೀನಿ. ಕೆಲವು ಕಾಡಿನ ಪ್ರಾಣಿಗಳೆಲ್ಲ ನಾಡಿನ ಕಡೆ ಬರ್ತಾ ಇದೆ. ಕಾರಣ ಇಷ್ಟೇ, ನಾವು ಟ್ರಾವೆಲಿಂಗ್ ಮಾಡಬೇಕಿದ್ರೆ ಏನೋ ಜಿಂಕೆ ಇರುತ್ತೆ ರೋಡ್ ಸೈಡಲ್ಲಿ, ತಡೆಯಪ್ಪ ಏನಾದರೂ ತಿನ್ನೋಕೊಡೋಣ ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ಜಿಂಕೆ ಹಿಂದ್ಗಡೆ ಹುಲಿ ಇರುತ್ತೆ ಅಂತ ಯಾವತ್ತೂ ಕೂಡ ನೀವು ಯೋಚನೆ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ಜಿಂಕೆನ ಅಟ್ಯಾಕ್ ಮಾಡೋದಕ್ಕೆ ಹುಲಿ ಯಾವುದೋ ಒಂದು ಕಡೆ ಹೊಂಚಾಕಿ ಕಾಯ್ತಾ ಇರುತ್ತೆ. ಒಂದು ಟೈಮ್ ಒಂದು ಮೂಮೆಂಟಲ್ಲಿ ನೀವೇನಾದರೂ ಇಳಿದು ಕೊಡೋಕೆ ಹೋದರೆ ಅಂದರೆ ಜಿಂಕೆ ಕತೆನೂ ಮುಗೀತು, ನಿಮ್ಮ ಕತೆನೂ ಮುಗಿಯುತ್ತೆ. ಒಂದು ವೇಳೆ ಜಿಂಕೆ ಮಿಸ್ ಆದ್ರೂ ಕೂಡ ನಿಮ್ಮನ್ನು ಬಿಟ್ಕೊಡಲ್ಲ. ಸೊ ಇನ್ಸಿಡೆಂಟ್ ಕೂಡ ಇದು ಅದೇ ಥರ ಆಗಿದೆ. ಏನೋ ಅವನ ಅದೃಷ್ಟ, ಅದರಿಂದ ಪಾರಾಗಿದ್ದಾನೆ. ನೀವೇ ನೋಡಿ ಈ ವಿಡಿಯೋನ. अरे देख यार, कितना प्यारा हिरण का बच्चा है। ओए टच मत कर ले, कितना क्यूट है भाई। अरे बच्चा, रिवर्स करो। अरे उसको खींच गया। हाय राम। ವೀಕ್ಷಕರೇ, ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಕರ್ನಾಟಕದಲ್ಲಿ ಮೈಸೂರಿಂದ ಎಲ್ಲೇ ಟ್ರಾವೆಲ್ ಮಾಡಿ BRT ಹಿಲ್ಸ್ಗೆ ಹೋಗಿ ಅಥವಾ ಬಂಡೀಪುರಕ್ಕಾದರೂ ಹೋಗಿ, ಇಲ್ಲಿ ಚಾಮರಾಜನಗರಕ್ಕಾದರೂ ಹೋಗಿ, ನೀವು ಏನೇ ಒಂದು ಫಾರೆಸ್ಟ್ ಏರಿಯಾದಲ್ಲಿ. ಹಾಗೇನೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ನಮ್ಮ ಉತ್ತರ ಕರ್ನಾಟಕ ಸೈಡು ದಾಂಡೇಲಿ ವಿಭಾಗದಲ್ಲಿ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ನಡೆದಿದೆ. ಅದೇನೆಂದರೆ, ರೋಡಲ್ಲಿ ಏನೋ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗಿದೆ, ಅದರಿಂದ ಅವರು ಕೆಳಗಡೆ ಇಳ್ತಿದ್ದಾರೆ ಅಷ್ಟೇ. ಸೊ ಆ ಇನ್ಸಿಡೆಂಟಲ್ಲಿ ಆ ಎಮ್ಮ ಕಿರ್ಚದಿಂದ ಒಂದು ಬೈಕ್ಗೆ ಆ ಹುಲಿ ಸದ್ಯ ಹೋಗಿದೆ. ಕಾರಲ್ಲಿ ಕುಂತಿದ್ದವರು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ, ಎಲ್ಲ ನೋಡಿದ್ರು ಅಂತ ಅಂದ್ಕೊಳ್ತೀನಿ. ಕೆಲವು ಒಂದು ಸನ್ನಿವೇಶ ಏನಪ್ಪ ಅಂದರೆ, ಈ ಫಾರೆಸ್ಟ್ ಏರಿಯಾದಲ್ಲಿ ಆನೆ ಕೈಯಲ್ಲಿ ಚಡ್ಡಿ ಬಿಚ್ಚಿಸ್ಕೊಂಡ್ರು ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದ್ಸಲಿ ಬಂದಿತ್ತು ಗೊತ್ತಾ, ಬಂಡೀಪುರದಲ್ಲಿ. ಅದು ಏನಕ್ಕಾಗಿದ್ದು ಅಂದರೆ, ಆನೆ ಅದ್ರ ಪಾಡ್ಗದು ಮೇಯ್ತಾ ನಿಂತಿರುತ್ತೆ. ಇವ್ರೇನು ಮಾಡ್ತಾರೆ, ಸೆಲ್ಫಿ ತಗೊಳಕ್ಕೆ ಹೋಗೋದು, ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ. ರೋಡ್ ಸೈಡಲ್ಲಿ ನೀವು ಆ ಥರ ಮಾಡ್ತಿದ್ದಾಗಲೇ ಅವಕ್ಕೆ ಕೋಪ ಬರುತ್ತೆ. ಏನಂದರೆ, ಈ ಕ್ರಾಲಲ್ಲಿ ಹಾಕಿ ಪಳಗಿಸಿರೋ ಪ್ರಾಣಿಗಳಾದರೆ ಆನೆಗಳನ್ನ ಏನು ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಕಾಡು ಪ್ರಾಣಿಗಳು ಆಗಿರಲ್ಲ, ಅವಕ್ಕೆ ದಿಕ್ಕು ದಿವಾಳಿನೇ ಇರಲ್ಲ. ನಮ್ಮ ಒಳೆ ನರಸೀಪುರದ ಕಪ್ಪಣ್ಣವ್ರು ಹೇಳ್ತಾರಲ್ಲ, ದಿಕ್ಕು ದಿವಾಳಿ ಇಲ್ವಲ್ರಲ್ಲ ನಿಮಗೆ ಅಂತ. ಆ ಥರ ನಾನು ಹೇಳೋದು ಈ ಥರ. ಏನಕ್ಕೆ ಅಂದರೆ, ಆನೆಗಳ ಹತ್ರ ಹುಷಾರಾಗಿರಿ. ಸೊ ನಿಮಗೆ ಅಷ್ಟು ಆನೆನ ನೋಡಬೇಕಾ, ಹೋಗಿ ನಮ್ಮ ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ ಇದೆ, ಅಭಿಮನ್ಯು ಭೀಮ ಇರೋದು ಅದೇ ಜಾಗದಲ್ಲಿ. ಆಮೇಲೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಇದೆ, ಆರಂಗಿ ಎಲಿಫೆಂಟ್ ಕ್ಯಾಂಪ್ ಇದೆ, ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ ಇದೆ, ತುಂಬ ಎಲಿಫೆಂಟ್ ಕ್ಯಾಂಪ್ಗಳಿದ್ದಾವೆ. ಆದರೆ ಸೆಲ್ಫಿ ತಗೊಳ್ಳೋದನ್ನ ಬಿಡಿ. ಎಷ್ಟೋ ಜನ ಫೈನ್ ಕೂಡ ಕಟ್ಟಿಸ್ಕೊಂಡಿದ್ದಾರೆ ಆನೆಗಳ ಜೊತೆ ಸೆಲ್ಫಿ ತಗೊಳಕ್ಕೆ ಹೋಗಿ. ಆನೆ ಏನೊಂದು ಸೆಲ್ಫಿ ತಗೊಳ್ಳಿ ಅಂತ ಹೇಳಿರುತ್ತಾ, ಅದರಲ್ಲೂ ಪ್ರಾಣದ ಜೊತೆ ಆಟ ಆಡ್ತೀರ. ನಿಮ್ಮ ನಂಬ್ಕೊಂಡಿರೋರೆಲ್ಲ ಫ್ಯಾಮಿಲಿ ಎಲ್ಲ ಜೊತೆಲಿರಲ್ವ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ರೋಡ್ ಸೈಡಲ್ಲಿರುವಂಥ ಪ್ರಾಣಿಗಳು ಯಾವುದೇ ಬಂದ್ರೂ ಕೂಡ ನೀವು ಆಹಾರ ಅಂತೂ ನೀಡೋಕ್ಕೆ ಹೋಗಬೇಡಿ. ಏನೋ ಪ್ರೀತಿಯಿಂದ ಜಿಂಕೆಗೆ ಏನೋ ಕೊಡೋಕೆ ಹೋಗಿರ್ತೀರ, ಹಿಂದ್ಗಡೆ ಹುಲಿ ಇರುತ್ತೆ ಅನ್ನೋದನ್ನ ನೀವು ಮರ್ತಿರ್ತೀರ. ದಯವಿಟ್ಟು ಆ ಥರ ಆಗಬಾರ್ದು. ಏಕೆಂದರೆ ತುಂಬ ಇನ್ಸಿಡೆಂಟ್ಗಳಾಗ್ತಾ ಇರುತ್ತೆ. ಹಾಗೆ ನಮ್ಮ ವಿಭಾಗದಲ್ಲಿ ನಡೆದಂತಹ ರೈತರ ಮೇಲೆ ಹುಲಿ ದಾಳಿ ನಡೆಸಿದ್ದು ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಏನಕ್ಕೆಂದರೆ, ಒಂದು ಪ್ರಾಣನ ಕಾಪಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂದರೆ, ಉಳಿಸ್ಕೊಳ್ಳೋದಕ್ಕಾದರೂ ಎಷ್ಟು ಕಷ್ಟಪಡ್ತಾರೆ ಅಂದರೆ ಅದು ನಮ್ಮ ರೈತರಿಗೆ ಮಾತ್ರ ಗೊತ್ತು. ನಾವುಗಳು ಏನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಸೆಲ್ಫಿ ತಗೊಳಕ್ಕೆ ಹೋಗಿರ್ತೀವಿ, ಅದು ಪ್ರಾಣ ಜೊತೆ ಆಟ ಆಡೋಂಥದ್ದು. ನಮ್ಮ ರೈತರು ಗದ್ದೆಯಲ್ಲಿ ಕೆಲಸ ಮಾಡಬೇಕಿದ್ರೆ ಹುಲಿ ಬಂದು ಅಟ್ಯಾಕ್ ಮಾಡೋ, ರೈತರು ಗದ್ದೆಯಲ್ಲಿ ಕೆಲಸ ಮಾಡಬೇಕಿದ್ರೆ ಹುಲಿಗಳು ಬಂದು ಅಟ್ಯಾಕ್ ಮಾಡ್ತಾವಲ್ಲ, ಅದನ್ನು ನೆನೆಸ್ಕೊಂಡ್ರೆ ಪಾಪ ಅವ್ರು ಏನೋ ಜೀವನದಲ್ಲಿ ಒಂದು ಮುಂದೆ ಬರ್ಬೇಕು ಅನ್ನೋದು ವ್ಯವಸಾಯ ಮಾಡ್ತಾ ಇರ್ತಾರೆ. ಖುಷಿಯಿಂದ ಮಕ್ಕಳೆಲ್ಲ ಮಾತಾಡ್ಸ್ಕೋಗಿ ಮನೇಲಿ ಕೂತು ಬಂದು ಊಟ ಮಾಡೋ ಅನ್ನೋ ಸಮಯದಲ್ಲಿ ಈ ಥರ ಎಲ್ಲ ಒಂದು ಇನ್ಸಿಡೆಂಟ್ಗಳು ನಡೆದಾಗ ಅಪ್ಪ ಮಕ್ಕಳು ಪರಿಸ್ಥಿತಿ, ಆ ನಂಬಿದಂಥ ಕುಟುಂಬ ಏನಾಗಬೇಕು. ಇದರಿಂದ ದಯವಿಟ್ಟು ನಾನು ಹೇಳೋದಿಷ್ಟೇ, ಯಾರೇ ಒಂದು ವ್ಯವಸಾಯಕ್ಕೆ ಹೋದರೂ ಅಷ್ಟೇ, ನಮ್ಮ ಪ್ರೀತಿಯ ರೈತರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನಾನು. ದಯವಿಟ್ಟು ನೀವು ಒಂದು ಕಡೆ ಹೋಗ್ತಾ ಇದ್ರೆ ವ್ಯವಸಾಯಕ್ಕೆ ಅಂತ ಏನಾದರೂ ಸೇಫ್ಟಿ ಇಟ್ಕೊ ಹೋಗಿರಿ. ಸೇಫ್ಟಿಲಿ ಏನಾದರೂ ಒಂದು ಸೇಫ್ಟಿ ತಗೋಗಿರಿ. ಅದನ್ನು ನಿಮ್ಮನ್ನು ನೋಡಿದ ತಕ್ಷಣ ಅದು ಭಯ ಪಟ್ಕೊ ಹೋಗಬೇಕು. ಆ ಥರ ಒಂದು ಸೇಫ್ಟಿಲಿ ಹೋಗಿರಿ. ಯಾರಿಗೂ ಏನೂ ತೊಂದರೆ ಆಗೋದು ಬೇಡ, ಯಾವ ಪ್ರಾಣಿಗಳಿಗೂ ಏನೂ ತೊಂದರೆ ಆಗೋದು ಬೇಡ. ಏನು ಮಾಡೋಕ್ಕಾಗುತ್ತೆ, ಈ ಸಫಾರಿಗಳಿಂದ ಸೌಂಡ್ ವೆಹಿಕಲ್ಸಿಂದ ಜಾಸ್ತಿಯಾಗಿ ಈ ಥರ ಪ್ರಾಣಿಗಳೆಲ್ಲ ಆಚೆಗೆ ಬರ್ತಾಯಿದೆ. ಹಾಗಾಗಿ ತುಂಬ ಬೇಜಾರಾಯಿತು. ಸತ್ಯರವರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆಯೇ ಮುಂದೆ ಈ ಥರ ಇನ್ಸಿಡೆಂಟ್ ಆಗದೆ ಹೋದ ಥರ ಇಲಾಖೆಗಳು ಕರ್ತವ್ಯ ನಿರ್ವಹಿಸಲಿ. ನಮ್ಮ ರೈತರು ಕೂಡ ಜೋಪಾನವಾಗಿ
ಗದ್ದೆ ವ್ಯವಸಾಯನ ಮಾಡಿ ಆದಷ್ಟು ಬೇಗ ಹೋಗಿ ಬೇಗ ಮನೆಗೆ ಬಂದು ಸೇರ್ಕೊಳ್ಳಿ. ಏನಕ್ಕೆ ಅಂದರೆ ಪ್ರಪಂಚದಲ್ಲಿ ಯಾರೂ ಆಗಲ್ಲ, ನಮ್ಮ ಕಷ್ಟಗಳನ್ನ ನಾವೇ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆದಷ್ಟು ಇದೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್.